ಯಾಕಂದ್ರೆ ನಮ್ಮ ಪ್ರೇಮಾನಂದಜಿ ಅವ್ರ ಹತ್ತಿಗೆ ಹೋಗಿ ಕೆಳಕೊಂಡಿರ್ತಾನೆ. ಕೊಹ್ಲಿ ಅವರು, ವಿರಾಟ್ ಕೊಹ್ಲಿ ಪ್ರೇಮಾನಂದಜಿ ಹತ್ತಿಗೆ ಹೋಗಿ ಬಹುತೇಕ ಅವನ ಕಾರ್ಗಡೆ 10-20 ಕೋಟಿ ರೂಪಾಯಿ ಕಿಮ್ಮತ್ತಿನ ಕಾರ್ಗಡೆ ಅದಾವ. ಅವನ ಮನ್ಯಾಗ ಕುರ್ಚಿಗಳು ಎಂಥವದಾವ ಅಂತಂದ್ರೆ, ಸೋಫಾ ಸೆಟ್ ಅದು ಎಂಥವದಾವ ಅಂತಂದ್ರೆ 1 ಕೋಟಿ ರೂಪಾಯಿ 10 ಲಕ್ಷ ರೂಪಾಯಿ ಸೋಫಾ ಸೆಟ್ ಇರ್ತಾವ. ಅಲ್ಲಿ ಕೂತಿರ್ತಾನೆ ಕೊಹ್ಲಿ ಅವ್ರ ಮನ್ಯಾಗ. ಆದ್ರೆ ಪ್ರೇಮಾನಂದಜಿ ಮಹಾರಾಜರ ಹತ್ತಕ್ಕೆ ಬಂದಾಗ ಎಲ್ಲಿ ಕೊಂಡಿರ್ತಾನೆ ನೋಡಿರಿ? ಕೆಳಗೆ ಕೊಂಡಿರ್ತಾನೆ. ಯಾಕಂದ್ರೆ ಆ ಸದ್ಗುರುನಾಥನ ಇನ್ನ ಕೆಳಗರ ಜಾಗ ಸಿಕ್ಕದಲ್ಲ ಅವಂಗ, ಅದು ದೊಡ್ಡದು. ಭಗವಂತನ ಸನ್ನಿಧಾನ ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಅಂಥವ್ರು ಅವಂಗ ರೊಕ್ಕಕ್ಕೆ ಇದಿಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ. ಮತ್ತ್ಯಾಕೆ ಹೋಗ್ಬೇಕ್ರಿ? ಎಲ್ಲ ಐತಿ ಕರೆ ಮಾನಸಿಕ ನೆಮ್ಮದಿ ಇಲ್ಲ, ಅದ್ರ ಸಂಬಂಧ ಹೋಗಿ ಕೆಳಕೊಂಡಿರ್ತಾನೆ. ಹೋಗಿ ಮತ್ತೆ ಎಲ್ಲ ಐತ್ರಿ, ನಮಗೆ ಒಂದಿಟ ಯಾಕೋ ಆರಾಮಿಲ್ಲಾಗೈತಿ ರೀ, ಮಾನಸಿಕ ನೆಮ್ಮದಿ ಇಲ್ಲಾಗೈತಿ, ಅದನ್ನು ಆರಾಮಾಗುವಂಗೆ ಮಾಡ್ರಿ ಅಂತ ಅವ್ರು ಕೇಳ್ತಾರೆ. ನೀವು ರೊಕ್ಕ ಇಲ್ದವರು ನೀವು ರೊಕ್ಕ ಕೊಡಂತೂ ನೀವು ಒಟ್ಟು ಎಲ್ಲರೂ ಬೇಡ್ಕೊಳ್ಳವ್ರೆ. ಮತ್ತು ನೀವು ಅಂತಿರ್ಬೇಕು, ನಮ್ಮ ಬಸವನ ಹೋಗಿ ನೀ ಏನು ಬೇಡ್ಕೊಂಡು ಬಂದಿಪ್ಪ ಸ್ವಾಮಿ ಅಂತ ನೀವು ನನಗೆ ಕೇಳಿರಿ. ನಾ ಏನೂ ಬೇಡ್ಕೊಂಡಿಲ್ಲ ಯಪ್ಪ ಬಸವಣ್ಣ, ನಂದಿ ಬಸವೇಶ, 1 ತಿಂಗಳು ನಿನ್ನ ಸನ್ನಿಧಾನದೊಳಗೆ ಬಂದನಿಪ್ಪ. ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ಅವ್ನು ನೀನಪ್ಪ ಬಸವಣ್ಣ. ಅವ್ರ ಪ್ರವಚನಕ್ಕೆ ಬರುವಂಗೆ ಮಾಡಪ್ಪ ಬಸವಣ್ಣ. ಬಂದು ಚಂದ ಗದ್ದಲ ಮಾಡ್ಲಾರ್ದಾಗ ಹಂಗೆ ಕೂತು ಕೇಳುವಂಗೆ ಮಾಡಪ್ಪ ಬಸವಣ್ಣ. ಪ್ರವಚನ ಕೇಳುವಾಗ ಬಾಯಿ ಮಾಡ್ಲಾರ್ದಂಗೆ ಕುಂಡ್ರಸ್ಪಾ ದೇವರ ಅಂತ ಇರಾಕ ಆಗಂಗಿಲ್ಲ ಅಂತ ಅನುಭವಿಸ್ಬೇಕು ಅದನ್ನು. ನನ್ನ ತಂದೆಯನ್ನು ಬಿಟ್ಟು, ನನ್ನ ಸಹೋದರರ ಅಣ್ಣತಮ್ಮರನ್ನ ಬಿಟ್ಟು ಇರಾಕ ಆಗಂಗಿಲ್ಲ ಅಂತ ಅನ್ನಿಸ್ಬೇಕು ಮನುಷ್ಯಾಗ. ಇವು ಹಂಗಿಲ್ಲ. ಅಣ್ಣ ಅಡುಗೆ ಮನ್ಯಾಗ ಒಳಗೆ ಬಂದ್ರೆ ತಮ್ಮ ದಾಡ ಹೊರಗೆ ಓಡಿ ಹೋಗ್ತೈತಿ. ಊಟ ಮಾಡಿ ಬರಕ್ಕೋ ಅವ ಮಾಡಿ ಹೋಗ್ಲಿ. ಇಬ್ರು ಒಂದ ತಾಟ್ನ್ಯಾಗ ಉಂಡಾರೋ. ಮೊದಲ ಸಣ್ಣವ್ರಿದ್ದಾಗ ಇಬ್ರು ಅಣ್ಣ ತಮ್ಮ ಒಂದ ತಾಟ್ನ್ಯಾಗ ಊಟ ಮಾಡ್ತಿದ್ರಿಪ್ಪ. ಎಲ್ಲಿ ಹೋಯ್ತಾ ಆ ತಾಟ? ಎಲ್ಲಿ ಹೋಯ್ತಾ ಬಾಂಧವ್ಯ? ಎಲ್ಲಿ ಹೋಯ್ತಾ ಸಂಬಂಧ? ಎದರ ಸಲುವಾಗಿ ಕೆಟ್ಟಿತು? ಮಣ್ಣಿಗಾಗಿ, ಬಂಗಾರಕ್ಕಾಗಿ. ಆಸ್ತಿ ಪಾಲ ಮಾಡುವಾಗ ತೆಂಗಿನ ಗಿಡ ಅವಂಗೆ ಹೋತು, ಬಾರಿ ಗಿಡ ನನಗೆ ಬತ್ತು. ಈ ಸಂಬಂಧಗಳನ್ನು ಈ ವಸ್ತುಗಳಿಂದ ನಾವು ಕೆಡಿಸ್ಕೊಂಡು ಬಿಡ್ತೀವಲ್ಲ. ಸಂಬಂಧಗಳನ್ನು ಪವಿತ್ರತೆಯಾಗಿ ಉಳಿಸ್ಕೋಬೇಕು. ನಾವೆಲ್ಲ ಉಳಿಸ್ಕೋಬೇಕು. ಎಷ್ಟು ದೂರ ಇರ್ತೀವಿ ಅಷ್ಟು ಪ್ರೀತಿ ಹೆಚ್ಚು. ನಮ್ಮ ಸೋರ್ಗಾವಿ ಅವರು ಬೆಂಗಳೂರೊಳಗೆ ಅದು ಇರ್ತಾರೆ. ಯಾವತ್ತು ನನಗೆ ಭಾಳ ಮನಸ್ಸಿಗೆ ಏನಾದ್ರು ಅನಿಸ್ತಂದ್ರೆ ಒಂದ್ಸಾರಿ ಅವರಿಗೆ ಫೋನ್ ಮಾಡ್ತೀನಿ. ನಾನು ಅನುಭವದ ಮಾತುಗಳನ್ನು ಹಂಚ್ಕೋತೀನಿ. ನನಗೊಂದು ಸಾರಿ ನೆನಪ ಐತಿ ಅವ್ರ ಜೊತೆ ಮಾತಾಡಿದ್ದು. ರವಿ ಅವರೇ, ಯಾಕೋ ನನಗೆ ಈ ಸಾಂಸಾರಿಕ ಜೀವನ ಸ್ವಲ್ಪ ಬ್ಯಾಸರ ಅನ್ಸಾಕತ್ತದ, ಯಾಕೋ ಗೊತ್ತಿಲ್ಲ. ಇದೆಲ್ಲವನ್ನು ಬಿಟ್ಟು ಎಲ್ಲಾದರೂ ನನಗೆ ಹೋಗ್ಬೇಕು ಅನ್ಸಾಕತ್ತದ. ಏನೂ ಒಯ್ಲಾರ್ದ ಬರೇ ಒಂದು ಉಟ್ಕೊಂಡದ ಲುಂಗಿ, ಉಟ್ಕೊಂಡದ ಅಂಗಿ, ₹1 ತಗೊಳ್ಳಂಗಿಲ್ಲ, ಫೋನ್ ತಗೊಳ್ಳಂಗಿಲ್ಲ, ಖಾಲಿ. ಹಸುವಾದ್ರೆ ಭಿಕ್ಷಾನ್ನಗಳುಂಟು. ಎಲ್ಲರೂ ಯಾರ ಮನೆ ಮುಂದಾರು ಹೋಗಿ ಒಂದು ತುತ್ತು, ಯಾರು ನೀಡಂಗಿಲ್ಲ ಅನ್ನ, ಒಂದು ತುತ್ತು ಅನ್ನ ಉಣ್ಕೊಂತ ಹಿಂಗೆ ಹೋಗ್ಬೇಕು ಏನೋ ಸಾಕನ್ಸದಂತಂದಾಗ ಅವ್ರಿಗೆ ನೆನಪಿರ್ಬೇಕು. ನಾನು ಈ ಮಾತುಗಳನ್ನು ಅವ್ರ ಜೊತೆ ಹಂಚ್ಕೊಂಡಿನಿ ಕೆಲವೊಂದು ಸಾರಿ. ಒಂದು ತಾಸಿನ ತನಕ ಮಾತಾಡಿ, ಇಲ್ಲ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಬಂದಿರತಕ್ಕಂಥ ಅನುಭವಗಳನ್ನು ಈ ಸಾಂಸಾರಿಕ ಸಾಗರದೊಳಗೆ ಹಂಗೆ ಈಸ್ಕೊಂತ ಪಾರಾಗಿ ಹೋಗಬೇಕು ಅಂತಕ್ಕಂಥ ಭಾವನೆಗಳನ್ನು ಹಂಚ್ಕೊಂಡಿವಿ. ಯಾಕಂದ್ರೆ ಸಂಬಂಧಗಳನ್ನು ನಾವು ಜೀವಂತವಾಗಿಟ್ಟುಕೊಂಡು ಹೋಗಬೇಕು. ನಾವು ಮೂಡುಲಿಗೆ ಒಳಗೆ ಪ್ರವಚನಕ್ಕೆ ನಮ್ಮ ಶಂಭುಲಿಂಗ ಅಪ್ಪಾಜಿಯವ್ರ ಜೊತೆ ಇದ್ದಾಗ ಇವ್ರ ಅಜ್ಜಾರಿದ್ದರು. ಇವ್ರ ಅಜ್ಜಾರು ಮುರುಗಪ್ಪಜ್ಜ, ನಾನು, ಇವರು ಶಂಭುಲಿಂಗ ಸ್ವಾಮಿಗಳು ಬಹುತೇಕ ಬಸ್ಸಿಗೆ ಅಡ್ಡಾಡ್ತಿದ್ದೀವಿ. ಮೂಡುಲಿಗೆ ಬಸ್ ಸ್ಟ್ಯಾಂಡ್ದೊಳಗೆ ರಾತ್ರಿ 3 ತಾಸು ಕಾದೀವಿ ಒಂದು ಬಸ್ಸಿಗಾಗಿ. ಅವರು ನಾವು ಒಟ್ಟರು ಶಂಭುಲಿಂಗಪ್ಪಗಳು ಬಹಳ ದೊಡ್ಡ ತತ್ವಜ್ಞಾನಿಗಳು ಶಂಭುಲಿಂಗ ಮಹಾಸ್ವಾಮಿಗಳು. ಸಿದ್ಧಾರೂಢರಿಗೆ ಅವರಿಗೆ ಏನೂ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯೊಳಗೆ ಬದುಕಿದವರು.
ಇವತ್ತು ನಾನು ಪ್ರವಚನಕ್ಕೆ ನಿಮ್ಮಲ್ಲಿ ಬಂದರೆ ನಾನು ಕೇಳ್ತೀನಿ, ಎಷ್ಟು ನನಗೆ ರೊಕ್ಕ ಕೊಡ್ತೀರಪ್ಪ? ಇಲ್ಲ ಅಂತ. ಹೌದು, ಒಂದು ರೂಪಾಯಿನೂ ಮುಟ್ತಿದ್ದಿಲ್ಲ ಸಿದ್ದೇಶ್ವರ ಸ್ವಾಮಿಗಳು. ಅದ ಸಾಲಿನೊಳಗೆ ಶಂಭುಲಿಂಗ ಮಹಾಸ್ವಾಮಿಗಳು 50 ಅಥವಾ 30, 40 ವರ್ಷ ನಿರಂತರ ಪ್ರವಚನ ಹೇಳಿದ್ರೆ ಅವ್ರಿರ್ತಕ್ಕಂಥ ಮನಿ ಹೆಂಗಿತ್ತು ಅಂದ್ರೆ, ಅವ್ರ ಲಿಂಗೈಕ್ಯರಾಗುವಾಗೂ ಗುಡಿಸಲ ಇತ್ತು. ಅವ್ರ ಹತ್ತಿರ ಅಭ್ಯಾಸ ಮಾಡಿ, ಅವ್ರ ಹತ್ತಿರ ಅಧ್ಯಯನ ಮಾಡಿ, ನಾನು ಪ್ರವಚನ ಹೇಳಕ್ಕೆ ಹತ್ತಿ ಅವ್ರು ಇದ್ದಾಗಣ 50 ಲಕ್ಷ ರೂಪಾಯಿದ ಮನಿ ನಾ ಕಟ್ಟೀನಿ. ಇನ್ನು ಗುಡಿಸಲ್ದಾಗ ಇದ್ರು ಅವರು ನಮ್ಮ ಗುರುಗಳು. ಅಂಥವ್ರನ್ನ ನೋಡ್ಲಿಕ್ಕೆ ಸಿಗೋದಿಲ್ಲ. ನಮ್ಮಂಥವ್ರು 1000 ಮಂದಿ ಸಿಗ್ತಾರೆ ನಿಮಗೆ, ನಮ್ಮಂಥವ್ರು 1000 ಮಂದಿ ಸಿಗ್ತಾರೆ. ಆದರೆ ನಿಜವಾದ ಜ್ಞಾನಿಗಳು ಸಿಗೋದು ಅಷ್ಟು ಸರಳಲ್ಲ. ಅಂಥವ್ರನ್ನು ನಾವೆಲ್ಲ ಕಂಡವರು, ಅಂಥವ್ರು ಇವತ್ತು ಬಂದಾರ. ನನಗಂತೂ ಸ್ವಂತಕ್ಕೆ ಭಾಳ ಖುಷಿ ಆಯಿತು ಅವ್ರು ನೋಡಿದ್ರೆ. ಶಂಭುಲಿಂಗ ಸ್ವಾಮಿಗಳು ನೋಡ್ದಂಗೆ, ಯಾಕಂದ್ರೆ ಒಂದೇ ರೂಮ್ನಾಗ ಮಲ್ಕೊಂಡವ್ರು ಅವರು, ನಾವು ಒಂದೇ ರೂಮ್ನಾಗ ಒಂದೇ ಹಾಸಿಗೆಗನ ಸೋರ್ಗಾವಿಯವರು ನಾವು ಮಲ್ಕೋತಿದ್ದೀವಿ. ನಾನು ಪ್ರವಚನ ಹೇಳೋದನ್ನು ಕಲಿಯಕ್ಕೆ ಹೋಗಿದ್ನ ಅವ್ರ ಹತ್ತಿರ. ಇವರು ಸಂಗೀತ ಕಲಿತಿದ್ದರು. ಇಬ್ಬರು ಒಂದೇ ಅನುಭವದ ಗರಡಿಯೊಳಗೆ ತಯಾರಾದವರು. ಅವರಿಗೆ, ಸೋರ್ಗಾವಿಯವರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ, ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ, ನೀವೆಲ್ಲ 1 ತಿಂಗಳ ತನಕ ಶ್ರಾವಣ ಮಾಸದ ಪ್ರವಚನವನ್ನು ಭೂತಗಳನ್ನು ನಿರ್ಮಾಣ ಮಾಡಿದವನ ಅವನ. ಮತ್ತು ಅವನು ಎಷ್ಟು ವಜ್ಜಿ ಇರಬಾರ್ದು, ಅಂಥ ವಜ್ಜಿ ಇರ್ತಕ್ಕಂಥ ಶಿವನ್ನ ಹೆಗಲ ಮ್ಯಾಗ ಕುತ್ಕೊಂಡ, ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ಅಡ್ಡಾಡ್ತಾನಂದ್ರೆ ಇವು ಎಷ್ಟು ಶಕ್ತಿ ಇರಬೇಕು. ಈಗ ಹೊಳೆ ಐತ್ಲ ನಿಮ್ಮದು, ಹೊಳ್ಯಾಗ ದಾಟ್ತಿರ್ತೀರಿಲ್ಲ, ಹೊಳ್ಯಾಗ ದಾಟುವಾಗ ಒಬ್ಬನ ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ದಾಡ್ತಿರ್ತೀರಿ. ಹೆಗಲ ಮ್ಯಾಗ ಕುತ್ತವಂದು ತಾಕತ್ತು ಭಾಳ ದೊಡ್ಡದು. ಏನು ಅವನು ಹೆಗಲ ಮ್ಯಾಗ ಕುಂಡಿಸ್ಕೊಂಡು ಈಸ್ಕೊಂಡು ಪಾರಾಗಿ ಹೋಗ್ಕಂಡ್ಲ, ಅವನ ತಾಕತ್ತು ದೊಡ್ಡದು. ಯಾರು ತಾಕತ್ತು ಹೆಚ್ಚರಿ? ಹೆಗಲ ಮ್ಯಾಗ ಕುಂಡಿಸ್ಕೊಂಡು ಏನು ಈಸ್ತಾನಲ್ಲ ಅವು ದೊಡ್ಡವ್ರಿ. ಯಾಕ ತಾನೂ ಪಾರಕ್ಕಣ, ಅವನ ಮ್ಯಾಲ ಕುಂಡಿಸ್ಕೊಂಡನ ಅವನು ಪಾರ ಮಾಡ್ತಾನ. ಹಂಗೆ ಶಿವನಕ್ಕಿಂತಲೂ ದೊಡ್ಡವ್ರಿ ಇವ. ಯಾಕ ಅವನು ಕುಂಡಿಸ್ಕೊಂಡು ಅಡ್ಡಾಡವ ಏನು ಸಾಮಾನ್ಯನ? ಅವನು ಕುಂಡಿಸ್ಕೊಂಡ ಹೆಗಲ ಮ್ಯಾಗ ಕುಂಡಿಸ್ಕೊಂಡು ಅಡ್ಡಾಡ್ತಾನಂದ್ರೆ ಅವೇನು ಸಾಮಾನ್ಯ ಅಲ್ಲ ಬಸವಣ್ಣ. ನಾವು ಓನಿ ಹೇಳ್ತಿರ್ತಾನಂದ್ರೆ, ಯಪ್ಪ ನಿನಗೆ ಅವಂಗ ಭಾಳ ದೋಸ್ತಿ ಐತಿ. ಯಾರಿಗೆ? ಯಾಕಂದ್ರೆ ಇಬ್ಬರು ಕೂಡ ಇರೋರಲ್ಲ ಯಾವತ್ತು. ಶಿವ ಹೆಗಲ ಮ್ಯಾಗ ಇರ್ತಾನೆ, ಅವನು ಕೂಡ ಅಡ್ಡಾಡ್ತಿರ್ತಾನೆ ಯಾವತ್ತು. ಅದಕ್ಕೆ ನಮ್ಮ ದುಃಖವನ್ನು, ಹೇ ನಂದಿ ಬಸವೇಶ, ನಿಮ್ಮ ದೋಸ್ತಗಟ್ಟು ಹೇಳಪ್ಪ ನಮ್ದು ಹಿಂಗಾಗ್ಯದ. ಈಗ MLA ಎತ್ತಕ್ಕೆ ಹೋಗ್ಬೇಕಾದ್ರೆ ಮತ್ತೆ PN ಹಿಡಿಬೇಕು ನೋಡಿ, ಮೊದಲು ಒಳಗೆ ಬಿಡಂಗಿಲ್ಲವ. ಮೊದಲು PA ಎತ್ತಕ್ಕೆ ಹೋಗಿ ಸರ್ ಗಟ್ಟು ಹೇಳ್ರಿ ನಮ್ದು ಹಿಂಗೆ ತೊಂದರೆ ಆಗೈತಿ, ಇದೊಂದು ಕಾಗದ ಪತ್ರ ಸಹಿ ಹಾಕಿರ ನಮ್ಮ ಕೆಲಸ ಆಕತ್ರಿ, ಹಾಕತ್ತೆ ಹೇಳ್ರಿ ಅಂತ ನಾವು PAಗೆ ಹೇಳ್ತೀವಲ್ಲ. ಆಯ್ತಾಯ್ತಲ್ರಿ ಮಾಡಿಸ್ಕೊಡ್ತಾನೆ ತಾವತ್ತಲ್ಲ. ಹಂಗೆ ನಂದಿ ಬಸವಣ್ಣ ಅಂತಂದ್ರೆ ಆತ್ಮೀಯ ಪರಮ ಭಕ್ತ. ನಂದಿ ಅಂತಂದ್ರೆ ಶಿವನ ಪರಮ ಆಪ್ತ ಭಕ್ತ. ಅವನು ಬಿಟ್ಟವ ಇರಂಗಿಲ್ಲ, ಅವನು ಬಿಟ್ಟವ ಇರಂಗಿಲ್ಲ. ಅದಕ್ಕೆ ನಾವು ಮೊದಲು ಇವಂಗೆ ಇಂಪ್ಲೂಯೆನ್ಸ್ ಹಚ್ಚಬೇಕು. ಒಂದಿಷ್ಟ ಹೇಳೋಪ್ಪ ಅವ್ರಿಗೆ ಹೋಗಿ ಅಂತೇಳಿ ಅವ್ರಿಗೆ ಹೇಳಿದೀವಿ ಅಂತಂದ್ರೆ ಹೋಗಿ ತಾನ ಹೇಳ್ತಾನೆ. ಅದಕ್ಕೇನಪ್ಪ ಅಂತಂದ್ರೆ ನಾವು ನೀವೆಲ್ಲರೂ 1 ತಿಂಗಳ ಪರ್ಯಂತರವಾಗಿ ನಂದಿ ಬಸವೇಶನ ಸನ್ನಿಧಾನದೊಳಗೆ ಶ್ರಾವಣ ಮಾಸದ ಪ್ರವಚನವನ್ನು ಪ್ರಾರಂಭ ಇವತ್ತಾಗ್ಯದ. ಅದು ಯಾರಿಂದ ಪ್ರಾರಂಭ ಆಯಿತು ಅಂತಂದ್ರೆ ನನಗೆ ಮತ್ತೊಂದು ಖುಷಿ ಏನಂತಂದ್ರೆ, ನಮ್ಮ ರವೀಂದ್ರ